ಉರುಳು ಬಿದ್ದಿರುವಂತದ್ದು ನಾನಿವಾಗ ಒಂದು ಸ್ಥಳದಲ್ಲಿದ್ದೀನಿ। ಈ ಒಂದು ದೃಶ್ಯ ಏನು ಕಾಣ್ತಾ ಇದೆ ಇದು ಮಂಡ್ಯ ತಾಲೂಕಿನ ರಾಗಿಮುದ್ನಳ್ಳಿ ಗ್ರಾಮದ ಬಳಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು। ಬೆಂಗಳೂರಿಂದ ಮೈಸೂರಿಗೆ ಹೋಗುವಂತಹ ಬೈಕ್ ಸವಾರನ ಮೇಲೆ ಏಕಾಏಕಿ ಹೈ ಟೆನ್ಷನ್ ವಿದ್ಯುತ್ ಕಂಬ ಉರುಳಿ ಬಿದ್ದಿರುವಂತದ್ದು। ಸುಮಾರು 50 ಅಡಿ ಎತ್ತರದಿರುವಂತಹ ಈ ಒಂದು ಹೈ ಟೆನ್ಷನ್ ವಿದ್ಯುತ್ ಕಂಬ ಏಕಾಏಕಿ ಈ ಒಂದು ರಸ್ತೆ ಮೇಲೆ ಉರುಳಿ ಬಿದ್ದಂತಹ ಪರಿಣಾಮ ಬೈಕ್ ಕೂಡ ಜಖಮ್ ಆಗಿದೆ। ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ। ದೃಶ್ಯದಲ್ಲಿ ಏನು ಕಾಣಿಸ್ತಾ ಇದೆ KA55S 3096 ಇದು ಮೈಸೂರಿನಿಂದ ಮಂಡ್ಯದಿಂದ ಮೈಸೂರು ಕಡೆಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿರುವಂಥದ್ದು। ಶ್ರೀರಂಗಪಟ್ಟಣದ ನಿವಾಸಿ ಸುರೇಶ್ ಅಂತ ಅವರು ಈ ಒಂದು ರಸ್ತೆಯ ಮೂಲಕವಾಗಿಯೇ ತೆರಳ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ವಿದ್ಯುತ್ ಕಂಬ ಈ ಒಂದು ರಸ್ತೆಗೆ ಉರುಳಿ ಬಿದ್ದಿರುವಂಥದ್ದು। ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ। ಅಂದರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಿದ್ದಂಥ ಸಂದರ್ಭದಲ್ಲಿಯೇ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿಯೇ ಸಾಕಷ್ಟು ಕಡೆ ಈ ಒಂದು ಮಾರ್ಗದುದ್ದಕ್ಕೂ ಕೂಡ ಹೈ ಟೆನ್ಷನ್ ವಿದ್ಯುತ್ ಕಂಬಗಳನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ। ಆದರೆ ಇತ್ತೀಚೆಗೆ ಈ ಒಂದು ವಿದ್ಯುತ್ ಕಂಬಗಳಲ್ಲಿ ಈ ಸೇಫ್ಟಿ ಕ್ಲಾಂಪ್ಗಳನ್ನು ಹಾಕಿರ್ತಾರೆ, ಆ ಒಂದು ಕ್ಲಾಂಪ್ಗಳನ್ನು ಕಳ್ಳರು ಬಿಚ್ಕೊಂಡು ಹೋಗಿದ್ದಾರೆ। ಹೀಗಾಗಿ ಗಾಳಿಯಿಂದಾಗಿ ಈ ಒಂದು ವಿದ್ಯುತ್ ಕಂಬ ಸಂಪೂರ್ಣವಾಗಿ ನೆಲಕ್ಕೆ ಉರುಳಿದೆ। ಬೈಕ್ ಸವಾರನ ಮೇಲೆ ಕೂಡ ಬಿದ್ದಿರುವಂಥ ಸುಮಾರು 50 ರಿಂದ 70 ಅಡಿ ಉದ್ದಕ್ಕೆ ಇರುವಂತಹ ಈ ಒಂದು ಹೈ ಟೆನ್ಷನ್ ವಿದ್ಯುತ್ ಕಂಬ ಅಂದರೆ ಏಕಾಏಕಿ ಒಂದು ಕಂಬ ಉರುಳು ಬಿದ್ದಂಥ ಪರಿಣಾಮ ಕರೆಂಟ್ ಕೂಡ ಏಕಾಏಕಿ ಹೋಗಿರುವಂಥದ್ದು। ಹೀಗಾಗಿ ಬೈಕ್ ಸವಾರ ಕೂಡ ಪ್ರಾಣಾಪಾಯದಿಂದ ಪಾರಾಗಿಯೇ। ನೀವು ವಿದ್ಯುತ್ ತಂತಿಗಳನ್ನೆಲ್ಲ ಕೂಡ ನೋಡ್ತಾ ಇದ್ದೀರಾ, ಮೇಲ್ಭಾಗದಲ್ಲೂ ಕೂಡ ಕಟ್ಟಾಗಿರುವಂಥದ್ದು। ಸಾಕಷ್ಟು ವಾಹನಗಳು ಕೂಡ ಈ ಒಂದು ಮಾರ್ಗದಲ್ಲಿ ಸಂಚರಿಸ್ತವೆ, ಬೆಂಗಳೂರು ಟು ಮೈಸೂರು, ಮೈಸೂರು ಟು ಬೆಂಗಳೂರು। ಸಾಕಷ್ಟು ದೊಡ್ಡ ಪ್ರಮಾಣದ ದುರಂತವೇ ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು। ಯಾಕಂದರೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರು ಕೂಡ ಸಾಕಷ್ಟು ಪ್ರಾಣಾಪಾಯಗಳು ಕೂಡ ಸಂಭವಿಸ್ತಾ ಇತ್ತು, ಆದರೆ ಅದೃಷ್ಟವಶಾತ್ ಯಾವುದೂ ಕೂಡ ಆಗಿಲ್ಲ। ಈಗ ಇದನ್ನು ತೆರವುಗೊಳಿಸುವಂಥ ಕೆಲಸಕ್ಕೂ ಕೂಡ ಇಲ್ಲಿನ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇದ್ದಾರೆ। ಅಂದರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಬೈಕ್ ಸವಾರ ಕೂಡ ನಮ್ಮ ಜೊತೆಲಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ। ಸರ್, ನೀವು ಎಲ್ಲಿಗೆ ಹೋಗ್ತಾ ಇದ್ರಿ, ಎಲ್ಲಿ ನಿವಾಸಿ, ಏನಾಯಿತು ಮೊದಲಿಗೆ? ನಾನು ನಮ್ಮದು ಶ್ರೀರಂಗಪಟ್ಟಣ ಕೈಗಾರಿಕಾ ಪ್ರದೇಶದಲ್ಲಿ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟ್ರಿ ಇದೆ। ನಾನು ಮೈಸೂರು ನಿವಾಸಿ, ನಗುನಹಳ್ಳಿ ಮೂಲತಃ ನಾವು ನಗುನಹಳ್ಳಿಯವರು। ನಾನು ತೂಬನಕೆರೆಯಲ್ಲಿ ನಮ್ಮ ಜಮೀನಿಗೆ ಭತ್ತದ ಬಿತ್ತನೆ ಬೀಜ ತರಲಿಕ್ಕೆ ಹೊರಟಿದ್ದೆ, ಅಲ್ಲಿ ಸಿಗಲಿಲ್ಲ। ವಾಪಸ್ ರಿಟರ್ನು ನನ್ನ ಫ್ಯಾಕ್ಟ್ರಿಗೆ ಗಂಜಾಮ್ನಲ್ಲಿರೋ ಫ್ಯಾಕ್ಟ್ರಿಗೆ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟ್ರಿಗೆ ಹೊರಡಬೇಕಾದ್ರೆ ಏಕಾಏಕಿ ದೊಡ್ಡ ವಿದ್ಯುತ್ HT ಲೈನು ಬಿದ್ದ ನಾನು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಾನು ಸ್ಕೂಟ್ರ್ ಮೇಲೆ ಬೀಳ್ದಿದೆ, ನಾನು ಪಕ್ಕಕ್ಕೆ ಬಿದ್ದಿರೋದ್ರಿಂದ ನನ್ನ ಜೀವ ಸರ್। ಅಂದರೆ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಸರ್ವಿಸ್ ರಸ್ತೆ ಪಕ್ಕದಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ, ಸಾಕಷ್ಟು ಸೇಫ್ಟಿ ಮೆಜರ್ ತೊಗೊಂಡು ಮಾಡಿರ್ತಾರೆ। ಅಂದರೆ ಇಂಥ ವಿದ್ಯುತ್ ಕಂಬ ಬೀಳಕ್ಕೆ ಸಾಧ್ಯನಾ ಅಥವಾ ಹೆಂಗೆ ಸರ್? ಬೀಳೋದಕ್ಕೆ ಅಂತಂದರೆ ಕಂಬದಲ್ಲಿ ಸಪೋರ್ಟಿಂಗ್ ಕೊಟ್ಟಿರೋ ಇದನ್ನೆಲ್ಲ ಬಿಚ್ಕೊಂಡು ಹೋಗಿದ್ದಾರೆ ಕಳ್ಳರು। ಈಗ ಆಲ್ರೆಡಿ ಇದು 2ನೇ ಸಾರಿ ಬಿಚ್ಕೊಂಡು ಹೋಗ್ತಾ ಇದ್ದಾರೆ। ಮೊದಲು ಆಲ್ರೆಡಿ ಒಂದು ಸಾರಿ ಬಿಚ್ಚಿದ್ರು ಅವರು, ಅದಕ್ಕೆ ತಿರ್ಗಾ ಫಿಟ್ ಮಾಡಿದ್ದಾರೆ, ಫಿಟ್ ಮಾಡಿ ವೆಲ್ಡ್ ಮಾಡಿರೋದ್ರೆ ತಿರ್ಗಾ ಅದ್ರ ಮೇಲ್ಗಡೆ ಕಾದಂಗೆ ಇದೆ। ಇದು ಥ್ರೂಔಟ್ ಮೈಸೂರು ಬೆಂಗಳೂರು ರೋಡಲ್ಲಿ ಇದೇ ಸಿಚುವೇಶನ್ ಇದೆ। ಇವ್ರೇನಾದ್ರು ಮಾಡಲಿಲ್ಲ ಅಂದರೆ ಇದೇ ಥರ ಅನಾಹುತಗಳು ಆಗ್ತಾ ಇರುತ್ತೆ ಸರ್, ಇದೇ ಅನಾಹುತಗಳು ಆಗ್ತಾ ಇರುತ್ತೆ ಮುಂದಕ್ಕೆ। ನೀವು ಹೋಗ್ತಿದ್ದಂಥ ಸಂದರ್ಭದಲ್ಲಿ ಹಿಂದೆ ಮುಂದೆ ವಾಹನಗಳಿತ್ತ ಅಥವಾ ಅದೇನಾರ ಹೈ ಟೆನ್ಷನ್ ವಿದ್ಯುತ್ ಕಂಬ, ಅದರಲ್ಲಿ ಕರೆಂಟ್ ಅಂತೂ ಹೆವಿ ಲೈನ್ ಕರೆಂಟ್ ಇರುತ್ತೆ, ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ಅಕ್ಕಪಕ್ಕ ಏನಾರು ಗಾಡಿಗಳಿತ್ತು ಅಥವಾ ಹೆಂಗೆ ಸರ್? ಇಲ್ಲ, ಈ ಎಕ್ಸ್ಪ್ರೆಸ್ ಲೈನ್ನಲ್ಲಿ ಗಾಡಿಗಳು ಓಡಾಡ್ತಿದ್ದೋ, ಈ ಬಿದ್ದ ತಕ್ಷಣ ಲೈನ್ ಪವರ್ ಹೊರಟೋಗಿರೋದ್ರಿಂದ ಜೀವಹಾನಿ ತಪ್ಪಿದೆ। ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈಗ ನಿಮ್ಮ ಗಾಡಿಗೆ ಏನಾರ ಇದಾಗಿದೆ, ನಿಮಗೆ ಏನಾರು ಹೊಡ್ತಾಗಿರ್ತಾ ಆಯ್ತು ಅಥವಾ ಹೆಂಗೆ ಸರ್? ಆ ಸಂದರ್ಭ ಹೆಂಗಿತ್ತು ಸರ್? ಅಯ್ಯೋ, ನನಗೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ। ನಮ್ಮ ತಂದೆ ತಾಯಿ ಪುಣ್ಯದಿಂದ ನಾನು ಇವತ್ತು ಉಳ್ಕೊಂಡಿದ್ದೇನೆ। ಇಲ್ಲ ಅಂತಂದರೆ ನಾನು ರೋಡ್ಗೆ ಅಪ್ಪಚ್ಚಿ ಆಗಬೇಕಾಯ್ತು। ಇವತ್ತೊಂದು ದೇವ್ರ ಗಟ್ಲೆಯಿಂದ ನಾನು ಉಳ್ಕೊಂಡಿದ್ದೀನಿ, ನಮ್ಮ ತಂದೆ ತಾಯಿ ಮಾಡೋ ಪುಣ್ಯದಿಂದ ನಾನು ಉಳ್ಕೊಂಡಿದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ಬಚಾವಾಗಕ್ಕೆ ಬೈಕು ಮುಂದ್ಗಡೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ, ಕಂಬ ಬೈಕ್ ಮೇಲೆ ಬಿದ್ದಿದೆ, ಕಾಲಿಗೆ ಏಟಾಗಿದೆ ನನಗೆ। ಅದೃಷ್ಟವಶಾತ್ ನನಗೆ ಯಾವುದೇ ಮೇಜರ್ ಡ್ಯಾಮೇಜ್ ಆಗಿಲ್ಲ, ಅದೇ ನನ್ನ ಪುಣ್ಯ ಅಂತ ತಿಳ್ಕೊತೀನಿ ನಮ್ಮ ಇದಿಷ್ಟು ಕೂಡ ಸಂದರ್ಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಸ್ವತಃ ಬೈಕ್ ಸವಾರ ಏನಿದ್ದಾರೆ ಸುರೇಶ್ ಅವರು ಕೂಡ TV9 ಜೊತೆ ಹಂಚ್ಕೊಳ್ತಾ ಇರುವಂಥದ್ದು। ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ।